ಈ ಸರ್ಕಾರ 5 ವರ್ಷ ಸರಿಯಾಗಿ ನಿಭಾಯಿಸುತ್ತಾ ಯಾವುದೇ ಗೊಂದಲಗಳಿಲ್ಲದನೇ ತೊಂದರೆಗಳಿಲ್ಲದನೇ ತನ್ನ ಅಧಿಕಾರ ಪೂರೈಸುತ್ತಾ ಅಂತ ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ರಿ. ಈ ರಾಜ್ಯ ಸರ್ಕಾರ ಬರುವಂಥ ಇಯರ್ ಬೈ ಇಯರ್ ಭಾಳಷ್ಟು ಜನಪರವಾದಂಥ ಕಾರ್ಯಕ್ರಮಗಳು ಉತ್ತಮ ಆಡಳಿತ ಕೊಡೋದ್ರ ಮುಖಾಂತರ 5 ವರ್ಷ ಪರ್ಫೆಕ್ಟಾಗಿ ನಡೀತಿದೆ. ಇದೇ ಸಿಸ್ಟಮ್ನಲ್ಲಿ ನಮ್ಮ ಪಕ್ಷದ ಸಂಘಟನೆ ಮತ್ತು ಈಗ BJPಯವರು JDSನವ್ರ ಪರಿಸ್ಥಿತಿ ನೋಡಿದಾಗ ನಾವು ಮುಂದೆ ಸಹಿತ 2028 ಮತ್ತು 135 ಸ್ಥಾನಗಳು ಗೆದ್ದು ಬರೋಕ್ಕೆ ಈಗಾಗಲೇ ನಮ್ಮ ಸರ್ವೆ ರಿಪೋರ್ಟ್ ಇದೆ. ಸೊ 135 ಸ್ಥಾನಗಳನ್ನು ಸ್ಥಾನಗಳು ನಾವು ಗೆದ್ದು ಬರ್ತೀವಿ. ಅವಾಗ ಯಾರು ಮುಖ್ಯಮಂತ್ರಿ? ಅವಾಗಲೂ ಮುಖ್ಯಮಂತ್ರಿ ಹೇಳಿದ್ರಲ್ಲ, ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮಾಡ್ತೀವಿ ನಾವು. ಮತ್ತೆ ನನ್ನ ವೈಯಕ್ತಿಕ ಪ್ರಕಾರ ನಾವು ಮುಂದೆ ಸಹಿತ 2028 ಮತ್ತು 135 ಸ್ಥಾನಗಳು ಗೆದ್ದು ಬರೋಕ್ಕೆ ಈಗಾಗಲೇ ನಮ್ಮ ಸರ್ವೆ ರಿಪೋರ್ಟ್ ಇದೆ. ಸೊ 135 ಸ್ಥಾನಗಳು ನಾವು ಗೆದ್ದು ಬರ್ತೀವಿ. ಅವಾಗ ಯಾರು ಮುಖ್ಯಮಂತ್ರಿ? ಅವಾಗಲೂ ಮುಖ್ಯಮಂತ್ರಿ ಹೇಳಿದ್ರಲ್ಲ, ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮಾಡ್ತೀವಿ ನಾವು. ಮತ್ತೆ ನನ್ನ ವೈಯಕ್ತಿಕ ಪ್ರಕಾರ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ಈ ಕೇಂದ್ರ ಜೊತೆಗೆ ರಾಜ್ಯ ಸರ್ಕಾರದ ಸಂಬಂಧ ಚೆನ್ನಾಗಿಲ್ಲ ಅಂತ ಅನ್ನುವಂಥದ್ದು. ಈಗ ನಿಮಗೆ ಗೊತ್ತಿದೆ, ನೀವು 4 ದಶಕಗಳಿಂದ 5 ದಶಕಗಳಿಂದ ನೀವು ರಾಜಕೀಯವನ್ನು ನೋಡಿರುವಂಥವ್ರು. ಕೇಂದ್ರದ ಸಹಯೋಗ ಇಲ್ದನೇ, ಸ್ನೇಹ ಇಲ್ದನೇ ಏನಾದರೂ ಅಭಿವೃದ್ಧಿ ಕಾರ್ಯಗಳು ಆಗಕ್ಕೆ ಸಾಧ್ಯನಾ ಸರ್? ನೋಡಿ, ಇದು ಈ ಫೆಡರಲ್ ಸಿಸ್ಟಮ್ನಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಒಂದಾಗಿರಲೇಬೇಕಾಗ್ತದೆ. ಎರಡು ಇದ್ದಾಗ ಮಾತ್ರ ಆಗಿರ್ತದೆ. ಆ ಎರಡೇ ದೇಶದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಈಗ ಯಾರೇ ಒಂದು ಈಗ ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಜವಾಬ್ದಾರಿ ಇರ್ತದೆ. ಪ್ರಧಾನಮಂತ್ರಿ ಆಗಿದ್ದವ್ರಿಗೆ ಇಡೀ ದೇಶ ಎಲ್ಲ ಹೋದೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ನಮ್ಮೆಲ್ಲ ಅತಿವೃಷ್ಟಿ ಆಯಿತು. ರಾಯಚೂರಿಗೆ ಬಂದು ಹಿಡಿದ್ರೆ ಇಡೀ ಎಂಟೈರ್ ಸರ್ವೆ ಮಾಡ್ಕೊಂಡು ಬಂದು ಎಲ್ಲ ಅಧಿಕಾರಿಗಳನ್ನ ಅಲ್ಲಿ ಕರೆಸಿದರು. ಆವಾಗ ಇಲ್ಲಿ BJP ಸರ್ಕಾರ ಇತ್ತು. 1681 ಕೋಟಿಯಲ್ಲಿ ಅನೌನ್ಸ್ ಮಾಡೋದು. ಒಂದು ದಿವಸ ಆದರೆ ಇಲ್ಲಿ ತೊಂದರೆ ಆದಾಗ ಈ ಪ್ರಧಾನಮಂತ್ರಿ ಈ ರಾಜ್ಯಕ್ಕೆ ಬಂದು ಬರಗಾಲ ಇದ್ದಾಗ, ಈಗ ಫ್ಲಡ್ಸ್ ಬಂದಾಗ ಎಂದು ಒಂದು ದಿವಸ ಅವ್ರು ಬಂದು ಇಲ್ಲಿ ಏರಿಯಲ್ ಸರ್ವೆ ಮಾಡಿಲ್ಲ. ಒಂದು ದಿವಸ ಬಂದಿದ್ದರು, ಪರಿಸ್ಥಿತಿನ ಮೀಟಿಂಗ್ ಮಾಡಿಲ್ಲ, ಅಧಿಕಾರಿಗಳು ಮೀಟಿಂಗ್ ಮಾಡಿಲ್ಲ, ಮಂತ್ರಿಗಳಿಲ್ಲ. ಯಾಕೆ ಮಾಡಿದ್ರು? ಮಾಡಲೇಬೇಕಲ್ಲ, ಅವ್ರ ಸಹಕಾರ ಕೊಡಲೇಬೇಕಲ್ಲ. ಅವ್ರು ನಮಗೆ 35,000 ಕೋಟಿ ಕೊಡಬೇಕಂತ ನಾವು ಇಲ್ಲಿಂದ ರಿಪೋರ್ಟ್ ಹೋದರೆ 2,500 ಕೋಟಿ ಕೊಟ್ಟಿದ್ದರು. ಈ ರೀತಿಯಾಗಿ ಮಲತಾಯಿ ಧೋರಣೆ ತೋರಿಸ್ತಿರ್ತಕ್ಕಂಥದ್ದು ಅವರು. ಎಲ್ಲ ಕಡೆ ಏಮ್ಸ್ ಕೊಟ್ಟಿದ್ದಾರೆ. 2001ರಲ್ಲಿ ಹರ್ಷಗುಪ್ತಾ ಅಂತ ಯಾರೋ ಮಿನಿಸ್ಟ್ರ್ ಇದ್ದರು ಕೇಂದ್ರದಲ್ಲಿ. ಅವ್ರು ಇಲ್ಲೇ ಬಂದು ಅನೌನ್ಸ್ ಮಾಡಿದ್ರು, ನೆಕ್ಸ್ಟ್ ಇಯರ್ನಲ್ಲಿ ನಾವು ಏಮ್ಸ್ ಕರ್ನಾಟಕ ಕೊಡ್ತಾಯಿದ್ದೆ ಅಂತೇಳಿ. ಹರ್ಷವರ್ಧನ್ ಅವರು ಇವತ್ತಿಗೂ ನಾವು ಎಷ್ಟೇ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಸ್ವತಃ ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಿದ್ದರು, ಆರೋಗ್ಯ ಇಲಾಖೆಯವ್ರಿಗೆ ಭೇಟಿಯಾಗಿದ್ದರು, ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟಿಯಾಗಿದ್ದರು. ಈಗ 11,000 ಕೋಟಿ ಕೊಡ್ತಂತ ಅವರೇ ಅನೌನ್ಸ್ ಮಾಡಿದರು. ಅಲ್ಲ ಸರ್, ಈಗ ನೀವು ಬೇಕಾದಾಗ ಹೋಗ್ತೀರಿ, ಬೇಡದಾಗ ಬಾಯಿ ಬಂದಂಗೆ ಬೈತೀರಿ ನಿಮ್ಮ ನಾಯಕರು. ಬೈಯೋದು ಪ್ರಶ್ನೆ. ಒಂದು ಎರಡನೇ ಸಂಗತಿ ಏನಪ್ಪ ಅಂದರೆ, ಯಾವುದಾದ್ರು ಇಂಪಾರ್ಟೆಂಟ್ ಮೀಟಿಂಗ್ಗಳು ಕರೆದ್ರೆ ಕೇಂದ್ರದ ಮೀಟಿಂಗ್ಗಳಿಗೆ ಹೋಗಲ್ಲ ಮುಖ್ಯಮಂತ್ರಿಗಳು. ನೋಡಿ, ಮೀಟಿಂಗ್ಗಳಿಗೆ ಹೋಗ್ತಕ್ಕಂಥದ್ದು ಈಗ ಅನೇಕ ಮೀಟಿಂಗ್ಗಳಿಗೆ, ಫೈನಾನ್ಸ್ ಮೀಟಿಂಗ್ಗಳಿಗೆ ನಮ್ಮ ಕೃಷ್ಣ ಬೈರೇಗೌಡರನ್ನು ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಅವರು ಪರ್ಫೆಕ್ಟಾಗಿ ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಪರ್ಫೆಕ್ಟಾಗಿ ಬಂದು ರಾಜ್ಯ ಸರ್ಕಾರಗಳು ಹೇಳಿದ್ದಾರೆ. ಓಕೆ, ಈಗ ಯಾರೇ ರಿಪ್ರೆಸೆಂಟ್ ಮಾಡಿದ್ರು ರಾಜ್ಯದ ಪರವಾಗಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಮೊನ್ನೆ ಸಹಿತ ಮುಖ್ಯಮಂತ್ರಿಗಳು ಹೋಗಿ ಬಂದರು 16 ಹಣಕಾಸು ಬಗ್ಗೆ. ಅವರು ಹೋಗೋ ಸಂದರ್ಭದಲ್ಲಿ ಈಗ ಪ್ರಧಾನಮಂತ್ರಿ 2-3 ಸಲ ಭೇಟಿಯಾಗಿ ಬಂದರು. ಬೇರೆ ಬೇರೆ ಮಂತ್ರಿಗಳನ್ನ ಭೇಟಿಯಾಗಿ ಬಂದರು. ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಅಲ್ಲ, ಭಿನ್ನಾಭಿಪ್ರಾಯ ನೋಡಿ, ಅಧಿಕಾರವಾಗಿ ಅವರೂ ಅದೇ ರೀತಿ ಮಾತಾಡ್ತಾರಲ್ಲ, ದೋಷಣೆ ಮಾಡ್ತಾರಲ್ಲ. ಇಲ್ಲೇನು ಸಣ್ಣ ಇನ್ಸಿಡೆಂಟ್ ಈ ರಾಜ್ಯದಲ್ಲಿ ಆದರೆ ನಡ್ಡಾ ಅಂತವರು ಆರೋಗ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥವ್ರು ಕಾಮೆಂಟ್ ಮಾಡ್ತಾರೆ. ಯಾವುದು ಸರಿಯಲ್ಲದು. ಅದು 2 ಕಳ್ಳನೂ ಒಂದಿರಬೇಕು. ಈಗ ಯೋಜನೆಗಳು ಮಾಡ್ತೀವಿ ಅಂದರೆ ದಿವಾಳಿ ಆಗ್ತದೆ ಅಂತ ಹೇಳಿದ್ರು, ಪ್ರಧಾನಮಂತ್ರಿ ಹೇಳಿದರು. ಎಲೆಕ್ಷನ್ ಆದರೆ 36 ಸಾಲ ಯಾವ ಪ್ರಧಾನಮಂತ್ರಿ ಇವತ್ತಿನ ತನಕ ದೇಶದಲ್ಲಿ ಒಂದು ಎಲೆಕ್ಷನ್ಗೆ 36 ಸಾಲ ಬಂದವರಿಲ್ಲ. ಪ್ರಧಾನಮಂತ್ರಿ ಬಂದು ಬೀದಿ ಬೀದಿಗೆ ಪ್ರಚಾರ ಮಾಡಿ ತಿರುಗಾಡಿದರು. ಆಮೇಲೆ ರಾಜ್ಯ ಕಷ್ಟದಲ್ಲಿದ್ದಾಗ, ಅತಿವೃಷ್ಟಿಯಲ್ಲಿ ಬರಗಾಲದಲ್ಲಿದ್ದಾಗ ಒಂದು ಸಲನೂ ಬಂದಿಲ್ಲ. ಮತ್ತು ಈ ರೀತಿ ರಾಜಕೀಯವಾಗಿ ಪ್ರಧಾನಮಂತ್ರಿ ಅಂತವ್ರು, ಕೇಂದ್ರ ಸರ್ಕಾರದಲ್ಲಿದ್ದಂಥವ್ರು, ರಾಜ್ಯಗಳಿಗೆ ಮಾದರಿ ಆಗಿರಬೇಕಾಗಿರ್ತಕ್ಕಂಥವ್ರು ಈ ರೀತಿ ಮಾಡೋ ಸಂದರ್ಭದಲ್ಲಿ ಹಿಂಗೆ ಪ್ರತಿ ವಿಚಾರಕ್ಕೂ ನೀವು ಕೋರ್ಟಿಗೆ ಹೋಗ್ತಾ ಕೂತ್ಕೊಂಡ್ಬಿಟ್ರೆ ಕೆಲಸ ಕಾರ್ಯಗಳಾಗ್ತಾವೆ. ಅದು ಆಗಲೇಬೇಕು, ಅನಿವಾರ್ಯ. ಬೇರೆ ಏನಿದೆ, ಕೋರ್ಟ್ಗೆ ಹೋಗಲೇಬೇಕಾಗಿತ್ತಲ್ಲ. ಕೇಂದ್ರ ಸರ್ಕಾರ ಸೀಮಾರಿ ಆಗ್ತಕ್ಕಂಥ ಸಂದರ್ಭ ಅಂತಲ್ಲ ಅವ್ರಿಗೆ, ಅಡ್ವೊಕೇಟ್ ಜನರಲ್ಗೆ ಹೇಳಿ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ಈ ಎಲ್ಲ ಗೊಂದಲಗಳ ರಹಿತವಾಗಿ ಈ ಸರ್ಕಾರ 5 ವರ್ಷ ಸರಿಯಾಗಿ ನಿಭಾಯಿಸುತ್ತಾ ಯಾವುದೇ ಗೊಂದಲಗಳಿಲ್ದನೇ ತೊಂದರೆಗಳಿಲ್ದನೇ ತನ್ನ ಅಧಿಕಾರ ಪೂರೈಸುತ್ತಾ ಅಂತ? ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ರಿ. ಈ ರಾಜ್ಯ ಸರ್ಕಾರ ಬರುವಂಥ ಇಯರ್ ಬೈ ಇಯರ್
ಭಾಳಷ್ಟು ಜನಪರವಾದಂಥ ಕಾರ್ಯಕ್ರಮಗಳು ಉತ್ತಮ ಆಡಳಿತ ಕೊಡೋದ್ರ ಮುಖಾಂತರ 5 ವರ್ಷ ಪರ್ಫೆಕ್ಟಾಗಿ ನಡೀತಿದೆ. ಇದೇ ಸಿಸ್ಟಮ್ನಲ್ಲಿ ನಮ್ಮ ಪಕ್ಷದ ಸಂಘಟನೆ ಮತ್ತು ಈಗ BJPಯವರು JDSನವ್ರ ಪರಿಸ್ಥಿತಿ ನೋಡಿದಾಗ ನಾವು ಮುಂದೆ ಸಹಿತ 2028 ಮತ್ತು 135 ಸ್ಥಾನಗಳು ಗೆದ್ದು ಬರೋಕೆ ಈಗಾಗಲೇ ನಮ್ಮ ಸರ್ವೆ ರಿಪೋರ್ಟ್ ಇದೆ. ಸೊ 135 ಸ್ಥಾನಗಳನ್ನು ಗೆಲ್ತೀವಿ ನೆಕ್ಸ್ಟ್ ಕೂಡ. ಸ್ಥಾನಗಳು ನಾವು ಗೆದ್ದು ಬರ್ತೀವಿ. ಅವಾಗ ಯಾರು ಮುಖ್ಯಮಂತ್ರಿ? ಅವಾಗಲೂ ಮುಖ್ಯಮಂತ್ರಿ ಹೇಳಿದ್ವಲ್ಲ, ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮಾಡ್ತೀವಿ ನಾವು. ಮತ್ತೆ ನನ್ನ ವೈಯಕ್ತಿಕ ಪ್ರಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ಇದು ಬೋಸರಾಜ್ ಅವರ ಜೊತೆಗಿನ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.